ಎಸ್ ಇನ್ನು ಎಂ ಕೃಷ್ಣಪ್ಪ ಹಿರಿಯ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದಲೂ ಕೂಡ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದಾರೆ. ಒಂದು ಕಡೆ ಕ್ಷೇತ್ರ ಇಬ್ಬಾಗ ಆದರೂ ಕೂಡ ತಾವೇ ಎಲೆಕ್ಷನ್ ನಿಂತುಕೊಂಡು ಗೆದ್ದುಕೊಂಡು ಬಂದರು. ಕಳೆದ ಬಾರಿ 2023 ಎಲೆಕ್ಷನ್ಸ್ ಅಲ್ಲಿ ಅವರು ಗೆದ್ದ ನಂತರವೇ ಅವರಿಗೆ ಮಂತ್ರಿ ಸ್ಥಾನ ಅನ್ನುವಂಥದ್ದು ಸಿಗಬೇಕಾಗಿತ್ತು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಯ ಆಡಳಿತದ ಅಡಿಯಲ್ಲಿ. ಬಟ್ ಮುಖ್ಯಮಂತ್ರಿ ಸ್ಥಾನದಿಂದ ಎಂ ಕೃಷ್ಣಪ್ಪ ವಂಚಿತರಾದರು. ಡಿ ಕೆ ಶಿವಕುಮಾರ್ ಅವರ 2.0ನಲ್ಲಾದರೂ ಅವರಿಗೆ ಮಂತ್ರಿ ಸ್ಥಾನ ಸಿಗುತ್ತಾ ಅಂತ ಅನೇಕ ಜನ ನಿರೀಕ್ಷೆ ಮಾಡ್ತಾ ಇದ್ರು. ಬಟ್ ಮಂತ್ರಿ ಸ್ಥಾನ ಅನ್ನುವಂಥದ್ದು ಅವರಿಗೆ ಸಿಗಲಿಲ್ಲ. ಸೊ ಆದ್ರಿಂದ ಕೃಷ್ಣಪ್ಪ ಅವರ ಬೆಂಬಲಿಗರು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಲಿಟ್ರಲಿ ಕೃಷ್ಣಪ್ಪ ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ ಅಂತಂದ್ರೆ, ನಾನು ಕೆಲಸ ಮಾಡಿದ್ದೀನಿ ಕಣ್ರಿ, ನಾನು ಕೆಲಸ ಮಾಡಿದ್ದೀನಿ, ಐ ಆಮ್ ಅ ಡಿಸರ್ವಿಂಗ್ ಪರ್ಸನ್ ಫಾರ್ ಅ ಮಿನಿಸ್ಟರ್ ಪೋಸ್ಟ್. ಆ ಮಂತ್ರಿ ಸ್ಥಾನದಲ್ಲಿ ಕೂತ್ಕೊಳ್ಳೋಕ್ಕೆ ನಾನು ಡಿಸರ್ವ್ ಇದ್ದೀನಿ, ಅದರಿಂದ ನನಗೆ ಸಚಿವ ಸ್ಥಾನ ಕೊಡಿ ಅನ್ನುವಂಥ ಆಟವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಸುರ್ಜೇವಾಲರು ಬರ್ತಾರೆ, ಮತ್ತೊಂದು ಹಿರಿಯ ಕಾಂಗ್ರೆಸ್ಸಿನ ನಾಯಕರು ಬಿ ಕೆ ಹರಿಪ್ರಸಾದ್ ಇವರೆಲ್ಲರೂ ಮಾತಾಡಿ ಸಮಾಧಾನ ಮಾಡಿದರೂ ಕೂಡ ಕೃಷ್ಣಪ್ಪ ಅವರು ಸಮಾಧಾನ ಆಗ್ತಾ ಇಲ್ಲ. ಸೊ ಡಿ ಕೆ ಶಿವಕುಮಾರ್ಗೆ ಇದು ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಅನ್ನುವಂತಹ ಮಾತನ್ನು ನಾವು ಈಗ ಹೇಳಬೇಕಾಗುತ್ತೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ, ವಿಲ್ ಚೆಕ್ ಇಟ್ ಔಟ್. ಆ ಬ್ರೇಕಿಂಗ್ಗಳು ಏನು ಅನ್ನುವಂಥದ್ದನ್ನು ನೋಡಿಕೊಂಡು ಬರೋಣ. ಆ್ಯಂಡ್ ಬ್ರೇಕಿಂಗ್ ನೋಡೋಕ್ಕಿಂತ ಮುಂಚೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಯಾಕೇಜ್ ಇದೆ, ಏನಿದ್ರೆ ಸಂಪೂರ್ಣ ಗಲಾಟೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬನ್ನಿ, ಆಮೇಲೆ ಬ್ರೇಕಿಂಗ್ ಏನು ಅಂತ ತಿಳಿಸ್ತೇನೆ. ಭರವಸೆ ಅವ್ರು ಕೊಡೋದಲ್ಲಮ್ಮ, ನಾವು ನಮ್ಮ ಸ್ಟ್ಯಾಂಡ್ ಹೇಳಿದ್ದೀವಿ, ನಥಿಂಗ್ ಲೆಸ್ ದೆನ್ ದಟ್. ಏದುಸಿರು ಬಿಟ್ಟು ಸಂಪುಟ ವಿಸ್ತರಣೆ ಮಾಡಿದ್ದ ಕಾಂಗ್ರೆಸ್ನಲ್ಲಿ ಬಂಡಾಯದ ಬುಗೆ ಜ್ವಾಲಾಮುಖಿಯಂತೆ ಚುಮ್ಮುತ್ತಾ ಇದೆ. ಬರೋಬ್ಬರಿ ಪ್ರಬಲ ಶಾಸಕರು ಸಿಡಿದೆದ್ದು ಹೈಕಮಾಂಡ್ ನಾಯಕರ ಮಂಡೆ ಬಿಸಿ ಮಾಡ್ತಾ ಇದ್ದಾರೆ. ಇದೀಗ ವಿಜಯನಗರ ಎಂ ಕೃಷ್ಣಪ್ಪ, ಗೋವಿಂದರಾಜನಗರದ ಪ್ರಿಯಾ ಕೃಷ್ಣ ರೆಬಲ್ ಆಗಿದ್ದು ಯಾರ ಮಾತಿಗೂ ಜಗ್ಗುತ್ತಿಲ್ಲ, ಏನ್ ಹೇಳಿದ್ರೂ ಬಗ್ಗುತ್ತಿಲ್ಲ. ಕೊಟ್ರೆ ಮಂತ್ರಿಗಿರಿ ಕೊಡಿ, ಇಲ್ಲವೇ ಸುಮ್ಮನಿರಲ್ಲ. ಕಾಂಗ್ರೆಸ್ ಪಾಲಿಗೆ ಬಿಸಿ ತುಪ್ಪವಾದ ಎಂ ಕೃಷ್ಣಪ್ಪ ಮನವೊಲಿಸಲು ಸಿಎಂ ಬಂದ್ರು. ರಾಹುಲ್ ಗಾಂಧಿ ಕರೆ ಮಾಡಿದ್ರು. ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಬಂದ್ರು. ಮನ ಕರಗುತ್ತಿಲ್ಲ, ನನಗೆ ಮೋಸ ಮಾಡಿದ್ದಾರೆ, ಅದನ್ನೆಲ್ಲ ಸಹಿಸೋದಿಲ್ಲ, ನಾನು ಮಂತ್ರಿ ಆಗಬೇಕಷ್ಟೇ, ಅವ್ರು ಏನೇ ಹೇಳಿದ್ರು ನಮ್ಮ ಸ್ಟ್ಯಾಂಡ್ ಬದಲಾಗಲ್ಲ, ನಥಿಂಗ್ ಲೆಸ್ ದೆನ್ ದಟ್ ಅಷ್ಟೇ ಅಂತ ಕೃಷ್ಣಪ್ಪ ಗುಡುಗಿದ್ದಾರೆ. ಹೌದು, ಮೋಸ ಆಯಿತು, ಮೋಸ ಮಾಡಿದ್ದಾರೆ. ಹೌದು, ಮೋಸ ಆಯಿತು, ಮೋಸ ಮಾಡಿದ್ದಾರೆ. ಅವಕಾಶ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟಿದ್ದಂಥ ಜನ ಇದ್ದಾರಲ್ಲ, ಅವರೆಲ್ಲರೂ ಫ್ರಸ್ಟ್ರೇಟ್ ಆಗಿದ್ದಾರೆ, ಕೋಪದಲ್ಲವರೇ. ಆ ಕೋಪನ ನಾವು ಏನು ತಣಿಸೋಕ್ಕಾಗೋದಿಲ್ಲ. ನಮ್ಮ ಸ್ಟ್ಯಾಂಡ್ ಒಂದೇ, ಅವರೆಲ್ಲರ ನಿರೀಕ್ಷೆ ಆಗಲೇಬೇಕು, ಆಗಬೇಕು. ಏನು ಮಾತಾಡೋಕೆ ಹೋಗಲಿಲ್ಲ, ಅವ್ರ ಪಾಡಿಗೆ ಅವ್ರು ಏನು ಬೇಕೋ ಮಾಡಿಕೊಟ್ರಪ್ಪ. ಯಾಕೆಂದರೆ ವಿ ಆರ್ ಆಲ್ಸೋ ಫ್ರಸ್ಟ್ರೇಟೆಡ್. ಎಲ್ಲ ನಾವು ಎಷ್ಟು ಹ್ಯುಮಿಲಿಯೇಷನ್ ತಡ್ಕೊಳಕ್ಕಾಗ್ತದಮ್ಮ, ಅವಮಾನ ಎಷ್ಟು ಅಂತ ತಡ್ಕೊಳಕ್ಕಾಗ್ತದೆ, ನಿಮಗೆ ಗೊತ್ತಾಗ್ತದಲ್ಲ. ಅದನ್ನು ಅವ್ರು ಕೇಳಬೇಕು, ಆಗಬೇಕು ಅಷ್ಟೇ ಅಷ್ಟೇ. ಅದಾದ್ಮೇಲೆ ಮುಂದೆ ಯಾವುದೇ ಆಫರ್ ಕೊಟ್ರು ಜಗ್ಗದ ಕೃಷ್ಣಪ್ಪ. ವಿಜಯನಗರದ ಶಾಸಕ ಎಂ ಕೃಷ್ಣಪ್ಪ ಪುತ್ರ ಪ್ರಿಯಾ ಕೃಷ್ಣಪ್ಪಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹುದ್ದೆ ಜೊತೆಗೆ ಬಿಡಿಎ ಅಧ್ಯಕ್ಷ ಹುದ್ದೆ, ನಿಗಮ ಅಥವಾ ಮಂಡಳಿ ಅಧ್ಯಕ್ಷ ಹುದ್ದೆ ಆಫರ್ ಮಾಡಲಾಗಿದೆ. ಆದ್ರೆ ಯಾವುದಕ್ಕೂ ಅಪ್ಪ ಮಕ್ಕಳು ಒಪ್ಪುತ್ತಿಲ್ಲ. ಸಚಿವ ಸ್ಥಾನಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. ಯಾವುದೇ ಕಾರಣಕ್ಕೂ ಸಮಾಧಾನ ಆಗುವ ಪ್ರಶ್ನೆಯೇ ಇಲ್ಲ. ಸಚಿವ ಸ್ಥಾನ ಕೊಡಲೇಬೇಕು ಅಂತ ಹಠ ಹಿಡಿದಿದ್ದಾರೆ. ಅತ್ತ ಮಗ ಪ್ರಿಯಾ ಕೃಷ್ಣರನ್ನ ದೆಹಲಿಗೆ ಕಳಿಸಿ ಅಲ್ಲೂ ಕೂಡ ಲಾಬಿ ಮಾಡ್ತಿದ್ದಾರೆ. ಆ ಪ್ರಯತ್ನಕ್ಕೆ ಫಲ ಸಿಗುತ್ತಾ ಕಾದು ನೋಡಬೇಕಿದೆ. ದೀಪಾ ಕುಕ್ವಾಡ, ಪೊಲಿಟಿಕಲ್ ಬ್ಯೂರೋ, ಅಶ್ವವೇಗ ನ್ಯೂಸ್.